ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಷ್ಯಾ ವಿರುದ್ಧ ಯುಕ್ರೇನ್ ಮಾಡ್ತಾ ಇರೋ ಯುದ್ಧ ಹಾಗೂ ಇರಾನ್ ಹಾಗೂ ಗಾಜಾ ವಿರುದ್ಧ ಇಸ್ರೇಲ್ ಮಾಡ್ತಾ ಇರೋ ಸಂಘರ್ಷಕ್ಕೆ ಬೆಂಬಲವಾಗಿ ಅಮೆರಿಕ ಅವರಿಗೆ ಬೇಕಾದ ಹಣ, ಆಯುಧ, ಇನ್ನಿತರ ವ್ಯವಸ್ಥೆಗಳನ್ನು ಒದಗಿಸೋದಕ್ಕೆ ಸುಮಾರು $95 ಬಿಲಿಯನ್ ಪ್ಯಾಕೇಜ್ಗೆ ಒಪ್ಪಿಗೆ ನೀಡಿದೆ. ಅದರ ಬೆನ್ನಲ್ಲೇ ಇಸ್ರೇಲ್ನ ಡಿಫೆನ್ಸ್ ಫೋರ್ಸ್ ಏನಿದೆ ಅದರ ಮತ್ತೊಂದು ಬೆಟಾಲಿಯನ್ ಮೇಲೆ ಸ್ಯಾಂಕ್ಷನ್ಸ್ ಅನ್ನು ವಿಧಿಸುವ ಬಗ್ಗೆ ಕೂಡ ಅಮೆರಿಕ ಸೂಚನೆಗಳನ್ನು ಕೊಟ್ಟಿದೆ. ಇದು ಇಸ್ರೇಲ್ನ ಪ್ರಧಾನಿ ಸೇರಿದಂತೆ ಅಲ್ಲಿನ ವಾರ್ ಕ್ಯಾಬಿನೆಟ್ನ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಇಸ್ರೇಲ್ನ ಸೇನಾಪಡೆಯನ್ನ ನಿರ್ಬಂಧಿಸೋದಕ್ಕೆ ಅಮೆರಿಕ ಹೋಗ್ತಾ ಇರೋದು ಯಾಕೆ? ಅದರಿಂದ ಇಸ್ರೇಲ್ ಮೇಲೆ ಆಗೋ ಪರಿಣಾಮಗಳೇನು? ಇಂಥ ನಿರ್ಧಾರವನ್ನು ಅಮೆರಿಕ ಯಾಕೆ ಕೈಗೊಳ್ಳೋದಕ್ಕೆ ಹೋಗ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಮಧ್ಯಪ್ರಾಚ್ಯದಲ್ಲಿ ಇವತ್ತು ಅತ್ಯಂತ ಬಲಿಷ್ಠವಾಗಿ ಕಾಲೂರಿ ನಿಂತಿದೆ ಅಂದರೆ ಅದಕ್ಕೆ ಕಾರಣ ಅಮೆರಿಕ ಅನ್ನೋದು ಗೌಪ್ಯ ವಿಷಯ ಏನಲ್ಲ. ಅಮೆರಿಕದ ಮೇಲೆ ಯಹೂದಿಗಳ ಪ್ರಭಾವ ಎಷ್ಟಿದೆ ಅಂದರೆ ಅವರು ದೊಡ್ಡಣ್ಣನನ್ನ ಯಾರು ಆಳಬೇಕು, ಯಾವ ನಾಯಕ ಅಮೆರಿಕದ ಚುಕ್ಕಾಣಿಯನ್ನು ಹಿಡಿಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ಯಹೂದಿಗಳು ಅಮೆರಿಕದ ಆರ್ಥಿಕತೆಯನ್ನ ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿದ್ದಾರೆ. ಹೀಗಾಗಿ ಅಮೆರಿಕದಲ್ಲಿ ಯಾವ ಸರ್ಕಾರ ಇದ್ರೂ ಕೂಡ ಇಸ್ರೇಲಿನ ಹಿತಾಸಕ್ತಿಗಳನ್ನ, ಯಹೂದಿಗಳ ಹಿತಾಸಕ್ತಿಗಳನ್ನ ಕಡೆಗಣಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಈ ಕೂಡ ಇಸ್ರೇಲ್ ಗಾಜಾ ಮೇಲೆ ದಾಳಿ ಮಾಡ್ತಲೇ ಇದೆ. ವಿಶ್ವಸಂಸ್ಥೆ, ಅಮೆರಿಕ ಹಾಗೆ ಇಡೀ ಜಗತ್ತು ಏನೇ ಹೇಳಿದ್ರು ಇಸ್ರೇಲ್ ತನ್ನ ದಾಳಿಯನ್ನು ನಿಲ್ಲಿಸ್ತಿಲ್ಲ. ಹಾಗೆ ಇರಾನ್ ಜೊತೆ ಕೂಡ ಇಸ್ರೇಲ್ ಕಾಲು ಕೆರ್ಕೊಂಡು ಜಗಳ ಮಾಡೋದನ್ನು ನಿಲ್ಲಿಸಿಲ್ಲ. ಮೊನ್ನೆ ಇರಾನ್ ಮೇಲೆ ದಾಳಿ ಮಾಡಿದ್ದ ಇಸ್ರೇಲ್ ಅದರ ಬೆನ್ನಲ್ಲೇ ಇರಾಕ್ನಲ್ಲಿನ ಇರಾನಿನ ಪ್ಯಾರಾಮಿಲಿಟರಿ ಫೋರ್ಸ್ ಮೇಲೆ ಕೂಡ ದಾಳಿ ಮಾಡ್ತು. ಮತ್ತೆ ಭಾನುವಾರ ರಾತ್ರಿ ಇಸ್ರೇಲಿ ಡ್ರೋನ್ಗಳು ಇರಾನ್ ಮೇಲೆ ಇನ್ನೂ ಒಂದು ಸುತ್ತಿನ ದಾಳಿ ಮಾಡಿವೆ ಮತ್ತು ಇರಾನ್ ಆ ಡ್ರೋನ್ಗಳನ್ನು ಹೊಡೆದು ಹಾಕಿದೆ. ಗೆಳೆಯರೆ, ಇಲ್ಲಿ ಇಸ್ರೇಲ್ನಂಥ ದೇಶ ಡಿಫೆನ್ಸಿವ್ ಮೋಡ್ಗಿಂತಲೂ ಅಫೆನ್ಸಿವ್ ಮೋಡನ್ನು ಯಾಕೆ ಆಯ್ಕೆ ಮಾಡ್ಕೋತಾ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಕಳೆದ ಅಕ್ಟೋಬರ್ 7ನೇ ತಾರೀಕು ಗಾಜಾದಿಂದ 100 ರಾಕೆಟ್ಗಳು ಒಂದೇ ಸಮಕ್ಕೆ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ವಲ್ಲ, ಆ ರಾಕೆಟ್ ಹಾಗೂ ಡ್ರೋನ್ಗಳನ್ನು ಹೊಡೆದು ಹಾಕೋದಕ್ಕೆ ಇಸ್ರೇಲ್ ತನ್ನ ಮಿಸೈಲ್ಗಳನ್ನು ಬಳಕೆ ಮಾಡಬೇಕಾಗಿ ಬಂತು. ಐರನ್ ಡೋಮ್ ಅನ್ನು ಬಳಸಿ ಹಮಾಸ್ ಉಗ್ರರ ದಾಳಿಯನ್ನ ಇಸ್ರೇಲ್ ತಡೆಗಟ್ಟುವುದರಲ್ಲಿ ಸಫಲ ಆಯಿತು. ಆದರೆ ಆ ದಾಳಿಯಲ್ಲಿ ದಾಳಿ ಮಾಡಿದವರಿಗಾದ ಖರ್ಚಿಗಿಂತ ಅದನ್ನು ತಡೆಯೋದಕ್ಕೆ ಇಸ್ರೇಲ್ ಮಾಡಿದ ಖರ್ಚೆ ದೊಡ್ಡದಿತ್ತು. ನಿಮಗೆ ಗೊತ್ತಿರಲಿ, ಇಸ್ರೇಲ್ ಇಡೀ ಗಾಜಾನ ಪುಡಿಗುಟ್ಟು ಇದೆಯಲ್ಲ, ಅದಕ್ಕೆ ಅವರು ಮಾಡ್ತಾ ಇರೋ ಖರ್ಚಿಗಿಂತ ಹೆಚ್ಚು ಹಣವನ್ನ ಗಾಜಾದ ದಾಳಿಯನ್ನ ನಿಯಂತ್ರಿಸೋದಕ್ಕೆ ಖರ್ಚು ಮಾಡಬೇಕಾಗಿ ಬರುತ್ತೆ. ಅಂದ್ರೆ ಅಫೆನ್ಸ್ಗೆ ಆಗೋ ಖರ್ಚು ಕಡಿಮೆ, ಡಿಫೆನ್ಸ್ಗೆ ಖರ್ಚು ಜಾಸ್ತಿ. ಯಾಕೆ ಹೀಗೆ ಅಂದ್ರೆ, ದಾಳಿ ಮಾಡೋದಕ್ಕೆ ಗಾಜಾ ಆಗಲಿ ಅಥವಾ ಇನ್ಯಾವುದೇ ಶತ್ರು ದೇಶ ಆಗಲಿ ಮುಖ್ಯವಾಗಿ ಡ್ರೋನ್ಗಳನ್ನ ಬಳಸ್ತಾರೆ. ಈ ಚಿಕ್ಕ ಚಿಕ್ಕ ಡ್ರೋನ್ಗಳಿಗಾಗೋ ಖರ್ಚು ತುಂಬಾನೇ ಕಡಿಮೆ. ಆದ್ರೆ ಈ ಡ್ರೋನ್ಗಳನ್ನ ಕೆಡವೋದಕ್ಕೆ ಕೂಡ ಮಿಸೈಲೇ ಬಳಸಬೇಕು. ಒಂದು ಮಿಸೈಲ್ನ ಬೆಲೆ 100 ಡ್ರೋನ್ಗಳ ಬೆಲೆಗೆ ಸಮ. ಸೊ ಇಲ್ಲಿ ದಾಳಿ ಮಾಡೋದಕ್ಕೆ ತಗಲುವ ವೆಚ್ಚಕ್ಕಿಂತ ಅದನ್ನು ತಡೆಯೋದಕ್ಕಾಗೋ ವೆಚ್ಚ ಹೆಚ್ಚು. ಇನ್ನು ಗಾಜಾ ಇಸ್ರೇಲ್ ಮೇಲೆ ಲೋಕಲ್ ಮೇಡ್ ಕಡಿಮೆ ಬೆಲೆಯ ಕ್ರೂಡ್ ರಾಕೆಟ್ಗಳನ್ನು ಬಳಕೆ ಮಾಡುತ್ತೆ. ಅದನ್ನು ತಡೆಯೋದಕ್ಕೆ ಕೂಡ ಇಸ್ರೇಲ್ ತನ್ನ ದೊಡ್ಡ ದೊಡ್ಡ ಮಿಸೈಲ್ಗಳನ್ನೇ ಬಳಸಬೇಕು. ಹೀಗಾಗಿ ಇಲ್ಲಿ ಅವರು ದಾಳಿ ಮಾಡಿ ಅದನ್ನು ಇವರು ಹೊಡೆದು ಹಾಕ್ತಾ ಡಿಫೆನ್ಸಿವ್ ಮೋಡಲ್ಲಿ ಕೂತ್ಕೊಳ್ಳೋದಕ್ಕಿಂತ ಅಫೆನ್ಸಿವ್ ಆಗಿ ದಾಳಿಗೆ ಮುಂದಾದ್ರೆ ಶತ್ರುವಿನ ಬಲವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅವರಿಗೆ ದಾಳಿ ಮಾಡೋದಕ್ಕೆ ಅವಕಾಶಗಳನ್ನೇ ಕೊಡದ ಹಾಗೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಇದೆಲ್ಲದರ ಜೊತೆಗೆ ಶತ್ರುವಿಗೆ ಹೆಚ್ಚು ಖರ್ಚಾಗೋ ಹಾಗೆ ನೋಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹೀಗಾಗಿ ಇವತ್ತಿನ ಯುದ್ಧಗಳಲ್ಲಿ ಯಾರು ಹೆಚ್ಚು ಅಫೆನ್ಸಿವ್ ಆಗಿರ್ತಾರೋ ಅವರು ಎಲ್ಲ ರೀತಿಯಲ್ಲೂ ಗೆಲ್ತಾ ಹೋಗ್ತಾರೆ. ಇಸ್ರೇಲ್ ಕೂಡ ಅದನ್ನೇ ಮಾಡ್ತಾ ಇದೆ. ಇರಾನ್ನ ರಾಕೆಟ್ಗಳು, ಡ್ರೋನ್ಗಳು ಬರಲಿ, ಅವು ಬಂದ ಮೇಲೆ ಹೊಡೆದು ಹಾಕೋಣ ಅಂತ ಇವರು ಕಾಯ್ತಾ ಕೂತಿಲ್ಲ. ಬದಲಾಗಿ ಇರಾನ್ಗೆ ನುಗ್ಗಿ ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಅಮೆರಿಕ ಈ ದಾಳಿಗಳಿಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳ್ತಲೇ ಇಸ್ರೇಲ್ನ ಯುದ್ಧದ ಖರ್ಚುಗಳಿಗಾಗಿ ಹಣ ಕೊಡೋದಕ್ಕೆ ಅಮೆರಿಕದ ಕಾಂಗ್ರೆಸ್ ಅಂದ್ರೆ ಅಲ್ಲಿನ ಸಂಸತ್ತು ಒಪ್ಪಿಗೆಯನ್ನು ಕೊಟ್ಟಿದೆ. ಇದರ ಜೊತೆಗೆ ಅಮೆರಿಕ ಅಲ್ಲಿ ಇಸ್ರೇಲ್ನ IDF ಇದೆಯಲ್ಲ, ಡಿಫೆನ್ಸ್ ಫೋರ್ಸ್, ಅದರ ಅತಿ ಮುಖ್ಯ ಬ್ರಿಗೇಡ್ಗಳ ಪೈಕಿ ಒಂದಾದ ನೆಟ್ಜಾ ಯಹೂದಾ ಮೇಲೆ ಸ್ಯಾಂಕ್ಷನ್ ಅನ್ನ ವಿಧಿಸುವುದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಗೆಳೆಯರೆ, ಇಲ್ಲಿ ನೆಟ್ಜಾ ಯಹೂದಾ ಅನ್ನೋ ಸಂಘಟನೆಯನ್ನೇ ಅಮೆರಿಕ ಯಾಕೆ ಗುರಿಯಾಗಿಸ್ಕೊಳ್ತಾ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬೇಕು. ಈ ನೆಟ್ಜಾ ಯಹೂದಾ ಅಂದ್ರೆ ಯಹೂದಿಗಳ ಗೆಲುವು ಅಥವಾ ಯಹೂದಿಗಳ ವಿಜಯ ಅಂತ ಅರ್ಥ. ಇದು ಇಸ್ರೇಲ್ ಡಿಫೆನ್ಸ್ ಫೋರ್ಸ್ನ ಒಂದು ಬೆಟಾಲಿಯನ್. 1999ರಲ್ಲಿ ಆರಂಭವಾದ ಇದು ಕೇವಲ 30 ಸೈನಿಕರನ್ನ ಹೊಂದಿತ್ತು. 20 ವರ್ಷಗಳಲ್ಲಿ ಈ ಪಡೆಯಲ್ಲಿ 1,000ಕ್ಕೂ ಹೆಚ್ಚು ಯೋಧರಿದ್ದಾರೆ. ಇದು ಅಪ್ಪಟ ಯಹೂದಿ ಪಡೆ. ಗೆಳೆಯರೆ, ಇಸ್ರೇಲ್ನ ಸೇನಾಪಡೆಗೂ ಈ ನೆಟ್ಜಾ ಯಹೂದಾಗೂ ಇರುವ ವ್ಯತ್ಯಾಸ ಏನು ಅಂದ್ರೆ, ಇಸ್ರೇಲ್ನ ಸೇನೆಯಲ್ಲಿ ಎಲ್ಲ ಪಂಗಡಗಳ ಯಹೂದಿಗಳು ಇದ್ದಾರೆ. ಹಾಗೆ ಅದೊಂದು ಸೇನಾಪಡೆ ಅಷ್ಟೇ. ಆದ್ರೆ ಈ ನೆಟ್ಜಾ ಯಹೂದಾ ಅನ್ನೋದು ಹಾಗಲ್ಲ. ಈಗ ಇಸ್ಲಾಮಿಕ್ ದೇಶಗಳಲ್ಲಿ ಕಟ್ಟರ್ ಇಸ್ಲಾಂ ಅನ್ನ ಪಾಲಿಸುವ ಮುಲ್ಲಾಗಳ ಪಡೆಯನ್ನ ಅಥವಾ ಮುಜಾಹಿದೀನ್ ಪಡೆಯನ್ನ ತಗೊಂಡು ಬಂದು ಸೇನೆಗೆ ಸೇರಿಸಿಕೊಂಡ್ರೆ ಹೇಗಿರುತ್ತೋ ಈ ಪಡೆ ಕೂಡ ಹಾಗೆ ಇದೆ. ಅಫ್ಕೋರ್ಸ್ ಪಾಕಿಸ್ತಾನದಂತಹ ಇಸ್ಲಾಮಿಕ್ ದೇಶಗಳಲ್ಲಿ ಸೇನೆಗೆ ಮುಲ್ಲಾಗಳನ್ನು ಸೇರಿಸ್ಕೋಬೇಕಾದ ಅಗತ್ಯನೇ ಇರುವುದಿಲ್ಲ. ಯಾಕೆಂದ್ರೆ ಸೇನೆ
ಸೇನೆಯಲ್ಲಿರೋ ಜನಾನೇ ಕಟ್ಟರ್ ಆಗಿರ್ತಾರೆ. ಇಸ್ಲಾಂ ಅನ್ನ ತಲೆಗೆ ತುಂಬಿಕೊಂಡ ಮುಜಾಹಿದೀನ್ಗಳಿಗೂ ಈ ಸೈನಿಕರಿಗೂ ಅಂತ ವ್ಯತ್ಯಾಸ ಏನಿರೋದಿಲ್ಲ. ಹಾಗೆ ಯಹೂದಿಗಳ ಈ ನೆಡ್ಜಾ ಯಹೂದ ಪಡೆ ಅತ್ಯಂತ ಕಟ್ಟರ್ ಅಂತ ಪರಿಗಣಿಸಲ್ಪಟ್ಟಿದೆ. ಹರೇದಿ ಮತ್ತು ರಿಲಿಜಿಯಸ್ ಜಿಯೋನಿಸ್ಟ್ ಅಥವಾ ದಾತಿಲಿಯೋಮಿಗಳ ಪಡೆ ಇದು. ಇವರು ಕಟ್ಟರ್ ಯಹೂದಿಗಳು. ತೋರಾಹ್ ಅಂದ್ರೆ ಯಹೂದಿಗಳ ಮತಗ್ರಂಥವನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡೋ ಜನ ಇವರು. ನಿಮ್ಮ ಸೇನೆಯನ್ನ ಪವಿತ್ರವಾಗಿ ಇಟ್ಕೊಳ್ಳಿ ಅಂತ ಮೊದಲ ಹೀಬ್ರೂ ಬೈಬಲ್ ಅಂತಲೇ ಕರೆಸಿಕೊಳ್ಳುವ ತೋರಾ ಹೇಳಿದೆಯಂತೆ. ಹೀಗಾಗಿ ಅವರ ಸೇನೆಯಲ್ಲೊಂದು ಕ್ಲೀನ್ ಬೆಟಾಲಿಯನ್ ಇದೆ, ಅದೇ ಈ ನೆಡ್ಜಾ ಯಹೂದಿ. ಇವರಲ್ಲಿ ಅತ್ಯಂತ ಕಟ್ಟುನಿಟ್ಟಿನ ಯಹೂದಿ ಆಚರಣೆಗಳಿರುತ್ತವೆ. ಈ ಸೇನಾ ಕ್ಯಾಂಪುಗಳಿಗೆ ಕೂಡ ಸೈನಿಕರ ಪತ್ನಿಯರನ್ನ ಮತ್ತು ಹಿರಿಯ ಸೇನಾಧಿಕಾರಿಗಳನ್ನು ಬಿಟ್ಟರೆ ಬೇರೆ ಮಹಿಳೆಯರಿಗೆ ಪ್ರವೇಶನೂ ಇರೋದಿಲ್ಲ. ಹಾಗೆ ಇದೊಂಥರ ಇಸ್ರೇಲ್ ಸೇನೆಯ ಮಡಿವಂತರ ಪಡೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಗೆಳೆಯರೆ, ಈ ಪಡೆಯನ್ನ ರಚನೆ ಮಾಡಿದ್ದೆ ಕಟ್ಟರ್ ಹಾಗೂ ಅತ್ಯಂತ ಧಾರ್ಮಿಕ ಯಹೂದಿಗಳಿಗೆ ಕೂಡ ಸೇನೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶವನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ. ಇನ್ನು ಈ ಬೆಟಾಲಿಯನ್ ಬಗ್ಗೆ ಅಲ್ಲಿ ಸಾಕಷ್ಟು ಅಸಮಾಧಾನಗಳು, ವಿವಾದಗಳು ಕೂಡ ಇವೆ. ನಿಮಗೆ ಗೊತ್ತಿರಲಿ, ಯಾವುದೇ ಮನುಷ್ಯ ಹೆಚ್ಚು ಮಡಿವಂತನಾದಷ್ಟು, ಮತದ ಬಗ್ಗೆ ಹೆಚ್ಚು ಕಟ್ಟರ್ ಆಗ್ತಾ ಹೋದಷ್ಟು ಅವನು ಮಾನವೀಯತೆಯನ್ನು ಕಳ್ಕೋತಾ ಹೋಗ್ತಾನೆ. ಇದನ್ನ ನಾವು ಅದೆಷ್ಟು ಮತಾಂಧರ ವಿಷಯದಲ್ಲಿ ನೋಡ್ತಿಲ್ಲ. ಈ ಇಸ್ಲಾಮಿಕ್ ಭಯೋತ್ಪಾದನೆ ಇದೆ ನೋಡಿ, ಕೋಮಿಗಾಗಿ, ಅದರ ಶ್ರೇಷ್ಠತೆಯನ್ನ ಕಾಪಾಡೋದಕ್ಕಾಗಿ ಅಂತ ಮಾತಾಡೋ ಜನ ಅವರು ಮನುಷ್ಯತ್ವವನ್ನು ಮರ್ತೇ ಬಿಟ್ಟಿರ್ತಾರೆ. ಅವರ ಕಣ್ಣಿಗೆ ಮತ ಬಿಟ್ರೆ ಮನುಷ್ಯ ಕಾಣೋದೇ ಇಲ್ಲ. ಈ ನೆಡ್ಜಾ ಯಹೂದ ಕೂಡ ಅದೇ ತರದ ಸಂಘಟನೆ. ಅವರನ್ನ ಪ್ಯಾಲೆಸ್ತೀನಿಯರ ವಿರುದ್ಧ ಹೋರಾಡೋದಕ್ಕೆ ಇಸ್ರೇಲ್ ವೆಸ್ಟ್ ಬ್ಯಾಂಕ್ ಪ್ರದೇಶದಲ್ಲಿ ನೇಮಕ ಮಾಡಿತ್ತು. ಅಲ್ಲಿನ ಪ್ಯಾಲೆಸ್ತೀನಿ ಹೆಂಗಸರು, ಮಕ್ಕಳು, ವೃದ್ಧರು ಅನ್ನೋದನ್ನ ನೋಡದೆ ಈ ಪಡೆಗಳು ದಾಳಿ ಮಾಡಿವೆ, ಅಮಾನುಷವಾಗಿ ನಡ್ಕೊಂಡಿವೆ ಅನ್ನೋ ಆರೋಪಗಳು ಕೇಳಿ ಬಂದವು. ಅದರಲ್ಲೂ 2022ರಲ್ಲಿ ಒಮರ್ ಅಸಾದ್ ಅನ್ನೋ 78 ವರ್ಷದ ವೃದ್ಧರೊಬ್ಬರನ್ನ ಈ ಪಡೆಗಳು ಬಂಧಿಸಿದ್ವು. ಬಂಧನದಲ್ಲಿದ್ದಾಗಲೇ ಆತ ಸಾವನ್ನಪ್ಪದ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆತನ ಮೇಲೆ ನಡೆದ ಭಯಾನಕ ಪ್ರಮಾಣದ ಹಲ್ಲೆ ಹಾಗೂ ಆತನಿಗೆ ಕೊಡಲಾದ ಹಿಂಸೆಯನ್ನು ಬಹಿರಂಗಪಡಿಸಿತು. ಈ ಪಡೆಗಳ ಹೊಡೆತ ತಾಳಲಾರದೆ ಆ ವೃದ್ಧ ಹೃದಯಾಘಾತಕ್ಕೆ ತುತ್ತಾಗಿ ಸಾವಿಗೀಡಾಗಿದ್ದ. ಆತ ಬರೀ ಪಾಲಸ್ತೀನಿ ಆಗಿದ್ರೆ ಅಮೆರಿಕ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇರಲಿಲ್ವೇನೋ. ಯಾಕೆಂದ್ರೆ ಅಲ್ಲಿ ಇಂಥ ಘಟನೆಗಳು ಹೊಸವಲ್ಲ. ಮಧ್ಯಪ್ರಾಚ್ಯದಲ್ಲಿ ಅವು ನಡೀತಲೇ ಇರುತ್ತವೆ. ಇಸ್ರೇಲಿಗಳನ್ನ ಪ್ಯಾಲೆಸ್ತೀನಿ ಭಯೋತ್ಪಾದಕರು ಹೊತ್ತೊಯ್ದು ಹಿಂಸೆ ಕೊಟ್ಟು ಕೊಲ್ತಾರೆ. ಹಾಗೆ ಈ ಪ್ಯಾಲೆಸ್ತೀನಿಯರನ್ನ ಇಸ್ರೇಲಿಗರು ಕೊಂದು ಹಾಕ್ತಾರೆ. ಮೊನ್ನೆ ನೋಡಿ, ಯಾಲೆ ಯೂನಿವರ್ಸಿಟಿಯಲ್ಲಿ ಇಸ್ರೇಲ್ ವಿರುದ್ಧ ಪ್ಯಾಲೆಸ್ತೀನಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ರು. ಅದನ್ನ ವರದಿ ಮಾಡೋದಕ್ಕೆ ಹೋಗಿದ್ದ ಜರ್ನಲಿಸಂ ವಿದ್ಯಾರ್ಥಿನಿಯೊಬ್ಬಳ ಕಣ್ಣಿಗೆ ಪ್ಯಾಲೆಸ್ತೀನಿ ಬಾವುಟದ ತುದಿಯಿಂದ ತಿವಿಲಾಗಿದೆ. ಹಾಗೆ ಮಾಡೋದಕ್ಕೆ ಕಾರಣ ಏನು ಗೊತ್ತಾ? ಆಕೆ ಯಹೂದಿ ಅನ್ನೋದು. ಅಲ್ಲಿ ಯಹೂದಿಗಳು ಹಾಗೂ ಪ್ಯಾಲೆಸ್ತೀನಿ ಮುಸಲ್ಮಾನರ ನಡುವೆ ಅದಿನ್ಯಾವ ಪ್ರಮಾಣದ ದ್ವೇಷ ಅನ್ನೋದು ಮಡುಗಟ್ಟಿದೆ ಅನ್ನೋದಕ್ಕೆ ಈ ಘಟನೆಗಳೆಲ್ಲ ಸಾಕ್ಷಿ ಆಗ್ತಾ ಹೋಗುತ್ತವೆ. ಹೀಗಿರುವಾಗ ಅಲ್ಲಿ ಸಾಮಾನ್ಯರ ಮೇಲೆ ದಾಳಿಗಳಾಗೋದು ಇದೆಲ್ಲ ಹೊಸ್ತಲ್ಲ. ಆದರೆ ಈ ಒಮರ್ ಅಸಾದ್ ಇದ್ನಲ್ಲ, ಈತ ಬರೀ ಪಾಲಸ್ತೀನಿ ಆಗಿರಲಿಲ್ಲ, ಅಮೆರಿಕಾದ ನಾಗರಿಕ ಕೂಡ ಆಗಿದ್ದ. ಹೀಗಾಗಿ ಅದು ಅಮೆರಿಕಾದ ಊರಿಗೆ ಕಾರಣ ಆಯಿತು. ಇನ್ನು ಇಸ್ರೇಲ್ ಈ ಒಮರ್ ಹತ್ಯೆಯ ಬಗ್ಗೆ ತನಿಖೆಗೆ ಮುಂದಾಗಲಿಲ್ಲ. ಬದಲಿಗೆ ವೆಸ್ಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದ ಈ ಪಡೆಯನ್ನ ಅಲ್ಲಿಂದ ಗೋಲನ್ ಹೈಟ್ಸ್ ಕಡೆಗೆ ವರ್ಗಾವಣೆ ಮಾಡಿ ಕೈ ತೊಳ್ಕೊಂಡು. ಇನ್ನು ಈ ನೆಡ್ಜಾ ಯಹೂದ ಪಡೆಗಳನ್ನು ಈಗ ಗಾಜಾದಲ್ಲಿ ನೇಮಕ ಮಾಡಲಾಗಿದೆ. ಅಲ್ಲವರು ಹಮಾಸ್ ಉಗ್ರರು, ಗಾಜಾದ ನಾಗರಿಕರು ಯಾವುದನ್ನು ನೋಡದೆ ಯಾರು ಕಾಣ್ತಾರೆ ಅವ್ರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಭಯಾನಕ ಪ್ರಮಾಣದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಅಲ್ಲಿಂದ ಕೂಡ ಕೇಳಿ ಬರ್ತಾ ಇವೆ. ಹೀಗಾಗಿ ಅಮೆರಿಕ ಈ ನೆಡ್ಜಾ ಯಹೂದ ಮೇಲೆ ನಿರ್ಬಂಧಗಳನ್ನು ವಿಧಿಸುವುದಕ್ಕೆ ಮುಂದಾಗ್ತಾ ಇದೆ. ಇಲ್ಲಿ ನಿರ್ಬಂಧ ಅಂದ್ರೆ ಮತ್ತಿನ್ನೇನು ಅಲ್ಲ, ಈ ಪಡೆಗಳು ಅಮೆರಿಕದ ಆಯುಧಗಳನ್ನು ಬಳಸುವ ಹಾಗಿಲ್ಲ, ಅಮೆರಿಕ ಯೋಧರ ಜೊತೆಗಿನ ಇಸ್ರೇಲಿನ ಜಂಟಿ ಯುದ್ಧಾಭ್ಯಾಸಗಳಲ್ಲಿ ಇವರು ಭಾಗವಹಿಸುವ ಹಾಗಿಲ್ಲ, ಈ ಪಡೆಯ ಯೋಧರು ಅಮೆರಿಕಾಗೆ ಹೋಗೋ ಹಾಗಿಲ್ಲ, ಅಮೆರಿಕಾದ ಫಂಡ್ ಮೂಲಕ ನಡೆಯುವ ಯಾವುದೇ ಸೇನಾ ಕಾರ್ಯಕ್ರಮ, ತರಬೇತಿ ಇದ್ಯಾವುದಕ್ಕೂ ಇವರು ಹಾಜರಾಗೋ ಹಾಗಿಲ್ಲ ಅಷ್ಟೇ. ಇನ್ನು ಇದನ್ನಾದರೂ ಅಮೆರಿಕ ಯಾಕೆ ಮಾಡ್ತಾ ಇದೆ ಅಂದ್ರೆ, ಇದೇ ವರ್ಷ ನವೆಂಬರ್ ಅಲ್ಲಿ ಅಲ್ಲಿ ಅಧ್ಯಕ್ಷೀಯ ಚುನಾವಣೆಗಳು ನಡೆಯುತ್ತವೆ. ಇಸ್ರೇಲ್ ಗಾಜಾ ಮೇಲಿನ ದಾಳಿಯನ್ನ ಇದುವರೆಗೆ ನಿಲ್ಲಿಸಿಲ್ಲ. ಗಾಜಾದ ಮೇಲೆ ಯಹೂದಿಗಳು ಮಾಡ್ತಾ ಇರೋ ದಾಳಿಯನ್ನ ವಿರೋಧಿಸಿ ಅಮೆರಿಕಾದಲ್ಲಿ ಪ್ಯಾಲೆಸ್ತೀನಿ ಪರ ಸಂಘಟನೆಗಳು ಪ್ರತಿಭಟನೆಗಳನ್ನ ಮಾಡ್ತಾ ಇವೆ. ಡೆಮೊಕ್ರೆಟಿಕ್ರು ಹಾಗೂ ಎಡ ಸಿದ್ಧಾಂತಗಳನ್ನ ಅಪ್ಪಿದ ಡೆಮೊಕ್ರೆಟಿಕ್ರು ಈ ಬಗ್ಗೆ ಬಿಡನ್ ಆಡಳಿತವನ್ನು ಟೀಕೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲೇ ಬಿಡನ್ ಸರ್ಕಾರ ಇಸ್ರೇಲಿಗೆ ಹೆಚ್ಚುವರಿ ಅನುದಾನವನ್ನು ಕೊಡೋದಕ್ಕೆ ಮುಂದಾಗ್ತಾ ಇದೆ ಮತ್ತು ಅದಕ್ಕೆ ಅಲ್ಲಿನ ಸಂಸತ್ತು ಒಪ್ಪಿಗೆಯನ್ನು ಕೂಡ ಕೊಟ್ಟುಬಿಟ್ಟಿದೆ. ಹೀಗಾಗಿ ನಾವು ಇಸ್ರೇಲಿಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿಲ್ಲ, ಅಲ್ಲಿ ನಡೀತಿರೋ ಮಾನವ ಹಕ್ಕುಗಳನ್ನು ನಾವು ಖಂಡಿಸ್ತಾ ಇದ್ದೀವಿ, ಪ್ಯಾಲೆಸ್ತೀನಿಯರ ಹಕ್ಕುಗಳ ರಕ್ಷಣೆಗೆ ನಾವು ಬದ್ಧರಾಗಿದ್ದೀವಿ ಅನ್ನೋದನ್ನ ಬಿಡನ್ ಸರ್ಕಾರ ಅಮೆರಿಕಾದಲ್ಲಿನ ಅಲ್ಪಸಂಖ್ಯಾತರು ಹಾಗೂ ಎಡ ಸಿದ್ಧಾಂತದ ಜನ ಏನಿದ್ದಾರೆ ಅವ್ರ ಮುಂದೆ ತೋರಿಸ್ಕೋಬೇಕು. ಇಸ್ರೇಲಿನ ವಿರೋಧಿಗಳ ಕಣ್ಣೊರೆಸಬೇಕು. ಆ ಮೂಲಕ ಅವರ ಮತಗಳು ಕೈತಪ್ಪಿ ಹೋಗದ ಹಾಗೆ ನೋಡ್ಕೋಬೇಕು. ಅದಕ್ಕಾಗಿ ಈಗ ಈ ನೆಡ್ಜಾ ಯಹೂದ ಮೇಲೆ ನಿರ್ಬಂಧಗಳನ್ನು ವಿಧಿಸೋದಕ್ಕೆ ಅಮೆರಿಕ ಮುಂದಾಗ್ತಾ ಇದೆ. ಆದರೆ ಇದನ್ನು ಕೂಡ ಇಸ್ರೇಲ್ ತೀವ್ರವಾಗಿ ವಿರೋಧಿಸ್ತಾ ಇದೆ.
ಪ್ರಧಾನಿ ನೆತನ್ಯಾಹು, ಅಲ್ಲಿನ ಪ್ರಮುಖ ಪ್ರತಿಪಕ್ಷ ನಾಯಕ ಹಾಗೂ ವಾರ್ ಕ್ಯಾಬಿನೆಟ್ ಸದಸ್ಯ ಬೆನ್ನಿ ಗ್ಯಾಂಟ್ಸ್ ಸೇರಿದ ಹಾಗೆ ಇಸ್ರೇಲ್ನ ಬಹುತೇಕ ನಾಯಕರು ಅಮೆರಿಕದ ಈ ಆಲೋಚನೆಯನ್ನ ಅವಿವೇಕದ ನಿರ್ಧಾರ ಅಂತ ಕರೀತಾ ಇದ್ದಾರೆ. ಇದು ಭಯೋತ್ಪಾದನೆಯ ವಿರುದ್ಧ ಹೋರಾಡ್ತಾ ಇರುವ ಐಡಿಎಫ್ನ ನೈತಿಕತೆ ಕುಸಿಯೋ ಹಾಗೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಈ ನೆಟ್ಜಾ ಯಹೂದ ಕೂಡ ಐಡಿಎಫ್ನ ಒಂದು ಭಾಗ. ಹೀಗಾಗಿ ಆ ಪಡೆಯ ಮೇಲೆ ಯಾವುದೇ ನಿರ್ಬಂಧಗಳನ್ನು ಹೇರುವುದು ಸರಿಯಲ್ಲ ಅಂತ ಇಸ್ರೇಲ್ ತನ್ನ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದೆ. ಇಲ್ಲಿ ಇರಾನ್ ಮೇಲೆ ಒಂದಷ್ಟು ನಿರ್ಬಂಧಗಳನ್ನು ಹೇರಿ ಇಸ್ರೇಲಿಗೆ ಆರ್ಥಿಕ ಸಹಾಯ ಮಾಡ್ತಾ ಇರೋ ಅಮೆರಿಕ ಈ ನೆಟ್ಜಾ ಯಹೂದ ಮೇಲೆ ನಿರ್ಬಂಧಗಳನ್ನು ಹೇರಿದರೆ ಅಚ್ಚರಿಯನ್ನು ಪಡಬೇಕಿಲ್ಲ ಮತ್ತು ಇದರಿಂದ ಇಸ್ರೇಲಿಗೆ ದೊಡ್ಡ ನಷ್ಟ ಕೂಡ ಆಗೋದಿಲ್ಲ. ಆದರೂ ಈ ವಿಷಯದ ಬಗ್ಗೆ ಅಮೆರಿಕಾದಲ್ಲಿನ ಯಹೂದಿಗಳು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕು. ಇದು ಗೆಳೆಯರೆ ಈ ನೆಟ್ಜಾ ಯಹೂದ ಪಡೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.